ಕೇಸರಿ ಪಾಳೆಯದಲ್ಲಿ ಬಣ ಬಡಿದಾಟ ಬೇರೆ ಲೆವೆಲ್ಗೆ ಹೋಗ್ತಾ ಇದೆ. ಇಲ್ಲಿ ನಾನೇ ಸ್ಟ್ರಾಂಗ್, ನಾನೇ ಎಲ್ಲವೂ ಅಂತಿರೋ ಜಿದ್ದು ಬೇರೆ ಹಂತದಲ್ಲಿದೆ. ಇಲ್ಲಿ ಯಾರ ಬೇಳೆನೂ ಬೇಯ್ತಾ ಇಲ್ಲ ಅಂತಿರೋ ಯತ್ನಾಳ್ ಲಿಂಗಾಯತ ದಾಳವನ್ನ ಉರುಳಿಸಿದ್ರೆ ಆ ಲಿಂಗಾಯತ ದಾಳಕ್ಕೆ ಪ್ರತಿಯಾಗಿ ವಿಜೇಂದ್ರ ಮತ್ತೊಂದು ದಾಳವನ್ನ ಹೂಡೋದಕ್ಕೆ ರೆಡಿಯಾಗಿದ್ದಾರೆ. ಹೊಸ ಜನ ಬರಬೇಕು. ಬರೇ ಒಂದೇ ಕುಟುಂಬದವರು ಎಲ್ಲ ಆಗೋದಾರದು. ಈಗ ನಾವು ಹೋರಾಟ ಮಾಡಾಕತ್ತಿದ್ದು ಕುಟುಂಬ ರಾಜಕಾರಣದ ವಿರುದ್ಧ ನಂದು ಹೋರಾಟ. ಅವ್ರು ಏನೇನು ಆರೋಪಗಳು ಮಾಡ್ತಾರೆಲ್ಲ ಪಟ್ಟಿ ಮಾಡ್ಕೊಂಡಿದ್ದೀನಿ. ಒಂದೇ ಸಲ ಉತ್ತರ ಕೊಡ್ತೀನಿ. ದಿನನಿತ್ಯ ಇದನ್ನೇ ಮಾಡೋದಕ್ಕಾಗೋದಿಲ್ಲ. ನಾನು ರಾಜ್ಯದ ಅಧ್ಯಕ್ಷನಾಗಿ ಪಕ್ಷ ಸಂಘಟನೆಯಲ್ಲಿ ನಾನು ನಿರತನಾಗಿದ್ದೇನೆ. ಒಂದ್ ದಿವಸ ಕರ್ನಾಟಕದ ನಂಬರ್ 1 ಆಗವನೇ. ಬಂಜಾರ ಸಮಾಜವನ್ನು ಎತ್ತಿ ಹಿಡಿಯವನೇ. ಯಾರು ಬೇಕಾದ ಲಗ ಹೊಡಿಲಿ. ಅಲ್ಲಿ ಯಾರದಾರೆ 3 ಮತ್ತೊಂದು ಅಲ್ಲಿ ಅವರು ಲಿಂಗಾಯತ ನಾಯಕರ ಡಮ್ಮಿ ನಾಯಕರು ಅಂತ ಹೇಳಿ ತಿರಸ್ಕೃತ ನಾಣ್ಯಗಳು, ಅವ್ರ ಬಗ್ಗೆ ಮಾತಾಡೋದೇ ವೇಸ್ಟ್. ನಾನಾ ನೀನಾ ಅನ್ನೋ ರೇಂಜ್ಗೆ ವಾರ್, ದಾಳಕ್ಕೆ ದಾಳ, ಮಾತಿಗೆ ಮಾತು, ತಂತ್ರಕ್ಕೆ ರಣತಂತ್ರ, ಕೌಂಟರ್ಗೆ ಕೌಂಟರ್. ಇದು ರಾಜ್ಯ ಬಿಜೆಪಿಯಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವರ್ಸಸ್ BY ವಿಜಯೇಂದ್ರ ನಡುವೆ ನಡೆಯುತ್ತಿರೋ ಯುದ್ಧ. ಏನೇ ಆಗ್ಲಿ, ಯಾರೇ ಎದುರಾಗ್ಲಿ, ಹೈಕಮಾಂಡೇ ಬಂದು ಕೂಲಾಗು ಅಂದ್ರೂ ಆಗಲ್ಲ. ನಾನಿರೋದೇ ಹೀಗೆ, ನನ್ನ ಹೋರಾಟವೇ ಬೇರೆ ಅಂತ ಯತ್ನಾಳ್ ಹಿಡಿದ ಪಟ್ಟು ಬಿಡ್ತಿಲ್ಲ. ತಂತ್ರದ ಮೇಲೆ ತಂತ್ರ ರೂಪಿಸ್ತಾನೇ ಇದ್ದಾರೆ. ಆ ಎಲ್ಲ ತಂತ್ರಗಳಿಗೂ ವಿಜಯೇಂದ್ರ ತಿರುಗೇಟು ಕೊಡ್ತಾನೆ ಬಂದಿದ್ದಾರೆ. ಈ ನಡುವೆ ಯತ್ನಾಳ್ ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟಿದ್ದಾರೆ. ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟು ಲಿಂಗಾಯತ ದಾಳ ಉರುಳಿಸಿದ್ದಾರೆ. ಈ ಲಿಂಗಾಯತ ಅಸ್ತ್ರಕ್ಕೂ ವಿಜಯೇಂದ್ರ ಅಂಡ್ ಟೀಮ್ ಪ್ರತ್ಯಾಸ್ತ್ರ ಹೂಡ್ತಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಲಿಂಗಾಯತ ಲೀಡರ್ ವಾರ್. ರೆಬಲ್ ನಾಯಕ ಯತ್ನಾಳ್ಗೆ BYV ಟೀಮ್ ಠಕ್ಕರ್. ಓಪನ್ ಆಗಿಯೇ ಸ್ಟೇಟ್ಮೆಂಟ್ ಕೊಡೋದು, ಓಪನ್ ಆಗಿಯೇ ಚಾಲೆಂಜ್ ಹಾಕೋದು ರೆಬಲ್ ಸೀನಿಯರ್ ಲೀಡರ್ ಯತ್ನಾಳ್ ಅವರಿಗೆ ಹೊಸದೇನಲ್ಲ. ಇದು ಮೊದಲ ಬಾರಿ ಅಲ್ವೇ ಅಲ್ಲ. ಅದರಲ್ಲೂ ಮಾಜಿ CM ಯಡಿಯೂರಪ್ಪ ಮತ್ತು ಯಡಿಯೂರಪ್ಪ ಪುತ್ರ BY ವಿಜಯೇಂದ್ರ ವಿರುದ್ಧ ಗುಡುಗಿರೋದು ಕೂಡ ಫಸ್ಟ್ ಟೈಮ್ ಅಲ್ಲ. ಯತ್ನಾಳ್ ನೇರವಾಗಿಯೇ ರಾಜ ಹುಲಿ ವಿರುದ್ಧ ಅಬ್ಬರಿಸ್ತಿರೋದು, ಯಂಗ್ ಟೈಗರ್ ವಿರುದ್ಧವೂ ಮಾತಲ್ದೇ ಬಾಣ ಬಿಡ್ತಿರೋದು. ಆದ್ರೆ ಇಷ್ಟೆಲ್ಲ ನಡೀತಿರೋದು ನಾಯಕತ್ವಕ್ಕಾಗಿ ಅನ್ನೋದು ಗೊತ್ತಿರುವ ವಿಚಾರ. ಆದ್ರೆ ಇದೇ ನಾಯಕತ್ವ ವಿಚಾರ ಹೈಕಮಾಂಡ್ ಲೆವೆಲ್ಗೂ ಹೋಗಿತ್ತು. ಹೈಕಮಾಂಡ್ ಯತ್ನಾಳ್ಗೆ ಕೂಲ್ ಆಗುವಂತೆ ಸೂಚನೆ ಕೊಟ್ಟಿತ್ತು. ಆದ್ರೆ ಯತ್ನಾಳ್ ಮಾತ್ರ ಬೇರೆ ಬೇರೆ ದಾರಿ ಹುಡುಕ್ತಿದ್ದಾರೆ. ರಾಜ ಹುಲಿ ಮತ್ತು ಮರಿ ಹುಲಿ ವಿರುದ್ಧ ಯತ್ನಾಳ್ ಲಿಂಗಾಯತ ದಾಳ ಉರುಳಿಸಿದ್ದಾರೆ. ಹೊಸ ಜನ ಬರಬೇಕು. ಬರೇ ಒಂದೇ ಕುಟುಂಬದವರು ಎಲ್ಲ ಆಗೋದಾರದು. ಈಗ ನಾವು ಹೋರಾಟ ಮಾಡಾಕತ್ತಿದ್ದು ಕುಟುಂಬ ರಾಜಕಾರಣದ ವಿರುದ್ಧ ನಂದು ಹೋರಾಟ. ಅವರೇ ಅಪ್ಪ ಗಣ ಮಗ, ಮಗ ಗಣ ಮೊಮ್ಮಗ, ಮೊಮ್ಮಗನ ಮೊಮ್ಮಗಳು ಬೇಡ. ಯಾರು ಹೊಸ ಸಮಾಜದಾಗ ಲೀಡರ್ಗಳು ಹುಟ್ಟಬೇಕು. ಒಂದ್ ದಿವಸ ಕರ್ನಾಟಕದ ನಂಬರ್ 1 ಆಗವನೇ. ಬಂಜಾರ ಸಮಾಜವನ್ನು ಎತ್ತಿ ಹಿಡಿಯವನೇ. ಯಾರು ಬೇಕಾದ ಲಗ ಹೊಡಿಲಿ. ರಾಜ್ಯ ಬಿಜೆಪಿಯಲ್ಲಿ ವಿಜಯೇಂದ್ರ ವಿರುದ್ಧ ಹೊಸ ದಾಳ ಉರುಳಿಸಿದ್ದಾರೆ. ವಿಜಯೇಂದ್ರ ಸ್ಥಾನದಲ್ಲಿ ಬೇರೆಯವರು ಬರಲೇಬೇಕು ಅಂತ ಪದೇ ಪದೇ ಡೈಲಾಗ್ ಹೊಡಿತಾನೇ ಇದ್ದಾರೆ. ಇದನ್ನೇ ಮುಖ್ಯ ಅಜೆಂಡಾಗಿಟ್ಕೊಂಡು ಯತ್ನಾಳ್ ಅಂಡ್ ಟೀಮ್ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಸಿದೆ. ಆ ಸಭೆ ನಡೆದಿದ್ದು ಯತ್ನಾಳ್ ಬಣದ ವೀರಶೈವ ಲಿಂಗಾಯತ ಮುಖಂಡರ ಸಭೆ. ಈ ಮೀಟಿಂಗ್ ನಲ್ಲಿ ಯಡಿಯೂರಪ್ಪ ಹಠಾವೋ, ಬಿಜೆಪಿ ಅಂಡ್ ಲಿಂಗಾಯತ ಬಚಾವೋ ಅನ್ನೋ ಮೆಸೇಜ್ ನೀಡಲಾಗಿದೆ. ಲಿಂಗಾಯತರ ಸಪೋರ್ಟ್ ಯಡಿಯೂರಪ್ಪಗೆ ಇಲ್ಲವೇ ಇಲ್ಲ. ಇದನ್ನ ಹೈಕಮಾಂಡ್ಗೆ ತಲುಪಿಸಬೇಕು ಅನ್ನೋದು ಯತ್ನಾಳ್ ಟೀಮ್ ತಂತ್ರ. ಆದ್ರೆ ಈ ಅಸ್ತ್ರಕ್ಕೆ ವಿಜಯೇಂದ್ರ ಅಂಡ್ ಟೀಮ್ ಪ್ರತ್ಯಾಸ್ತ್ರ ಹೂಡಿದೆ. ಅವ್ರು ಏನೇನು ಆರೋಪಗಳು ಮಾಡ್ತಾರೆಲ್ಲ ಪಟ್ಟಿ ಮಾಡ್ಕೊಂಡಿದ್ದೀನಿ. ಒಂದೇ ಸಲ ಉತ್ತರ ಕೊಡ್ತೀನಿ. ದಿನನಿತ್ಯ ಇದನ್ನೇ ಮಾಡೋದಕ್ಕಾಗೋದಿಲ್ಲ. ನಾನು ರಾಜ್ಯದ ಅಧ್ಯಕ್ಷನಾಗಿ ಪಕ್ಷ ಸಂಘಟನೆಯಲ್ಲಿ ನಾನು ನಿರತನಾಗಿದ್ದೇನೆ. ದಿನನಿತ್ಯ ಅವರ ಹೇಳಿಕೆಗಳಿಗೆ ನಾವು ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ. ಆಯ್ತಾ? ಅದ್ರ ಏನು ಉತ್ತರ ಕೊಡಬೇಕು ಸಂದರ್ಭ ಬಂದು ನಾನು ಕೊಡ್ತೇನೆ. ಕಮಲ ಮನೆಯಲ್ಲಿ ಲಿಂಗಾಯತ ನಾಯಕತ್ವದ ಸಮರ. ಲಿಂಗಾಯತ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ BYV. ರಾಜ್ಯ ಬಿಜೆಪಿಯಲ್ಲಿ ಯತ್ನಾಳ್ಗೆ ಲಿಂಗಾಯತ ಬಲ ಆಗಿದೆ. 2A ಮೀಸಲಾತಿ ಹೋರಾಟದ ಟೈಮ್ನಲ್ಲಿ ಮುಂದೆ ನಿಂತಿದ್ದು ಇದೇ ಯತ್ನಾಳ್. ಹೀಗಾಗಿ ಯತ್ನಾಳ್ ಲಿಂಗಾಯತ ನಾಯಕ ನಾನೇ ಅಂತಿದ್ದಾರೆ. ಆದ್ರೆ ಯತ್ನಾಳ್ ಅವರ ಈ ಮಾತಿಗೆ ವಿಜಯೇಂದ್ರ ಅಂಡ್ ಟೀಮ್ ಫುಲ್ ಗರಂ ಆಗಿದ್ದಾರೆ. ಯಡಿಯೂರಪ್ಪ ಅಂದ್ರೆ ಏನು, ವಿಜಯೇಂದ್ರ ಅಂದ್ರೆ ಏನು, ಯಾರು ಲಿಂಗಾಯತರ ಲೀಡರ್ ಅನ್ನೋದನ್ನ ತೋರಿಸೋಕೆ ವಿಜಯೇಂದ್ರ ಟೀಮ್ ಭರ್ಜರಿ ಪ್ಲಾನ್ ಮಾಡಿದೆ.
ದೊಡ್ಡ ಮಟ್ಟದಲ್ಲಿ ಲಿಂಗಾಯತರನ್ನ ಒಂದು ಕಡೆ ಸೇರಿಸಿ ಶಕ್ತಿ ಪ್ರದರ್ಶನ ಮಾಡುವ ರಣತಂತ್ರ ಹೆಣೆದಿದ್ದಾರೆ. ಮಾರ್ಚ್ 4ರಂದು ರೇಣುಕಾಚಾರ್ಯ ನೇತೃತ್ವದಲ್ಲಿ ಲಿಂಗಾಯತ ನಾಯಕರ ಸಭೆ ನಡೆಯಲಿದೆ. ಅಲ್ಲಿ ಯಾರದಾರೆ 3 ಮತ್ತೊಂದು ಅಲ್ಲಿ ಅವರು ಲಿಂಗಾಯತ ನಾಯಕರ ಡಮ್ಮಿ ನಾಯಕರು ಅಂತ ಹೇಳಿದ್ವಿ, ತಿರಸ್ಕೃತ ನಾಣ್ಯಗಳು. ಅವ್ರ ಬಗ್ಗೆ ಮಾತಾಡೋದೇ ವೇಸ್ಟ್. ಅವ್ರಿಗೋಸ್ಕರ ನೀವು ಸಭೆ ಸೇರ್ತಿರೋದಾ? ಅವ್ರಿಗೋಸ್ಕರ ಅಲ್ಲ. ಯಡಿಯೂರಪ್ಪ ವೀರಶೈವ ಸಮುದಾಯಕ್ಕೆ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಮಾಡಿದ್ರು. ಸಮಾಜದ ಎಲ್ಲ ಮಠಮಾನ್ಯಗಳಿಗೆ ಅನುದಾನ ಕೊಟ್ಟರು. ಆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸೋಕ್ಕೋಸ್ಕರ ಯಡಿಯೂರಪ್ಪ ಎಲ್ಲ ವರ್ಗದ ನಾಯಕ. ಯಡಿಯೂರಪ್ಪ ಎಲ್ಲ ವರ್ಗದವರು ಇಷ್ಟನ್ನು ಪಡೆದರೆ ಅಲ್ಪಸಂಖ್ಯಾತರಿರ್ಬೋದು, ಎಲ್ಲರಿರ್ಬೋದು. ಈಗಾಗಲೇ ಒಡೆದಿರೋ ಕೇಸರಿ ಮನೆಯಲ್ಲಿ ಲಿಂಗಾಯತ ನಾಯಕತ್ವ ಸಮರ ಜೋರಾಗಿಯೇ ನಡೀತಿದೆ. ನಾನೇ ಬಾಸ್, ನಾನೇ ನಂಬರ್ 1 ಅನ್ನೋ ಲೆಕ್ಕಾಚಾರ ನಡೀತಿದೆ. ಇಷ್ಟೇ ಅಲ್ಲ, ದಿನಕ್ಕೊಂದು ತಂತ್ರ, ದಿನಕ್ಕೊಂದು ರಣತಂತ್ರ ರೂಪಿಸ್ತಾಗಿದ್ದಾರೆ. ಹಾಗಾದ್ರೆ ಹೇಗಿದೆ ಲಿಂಗಾಯತ ಲೆಕ್ಕಾಚಾರ? ಯತ್ನಾಳ್ ಹೇಳ್ತಿರೋದೇನು, ಬಿಜೆಪಿ ಪ್ಲಾನ್ ಏನು ಅನ್ನೋದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಈಗಾಗಲೇ ಯತ್ನಾಳ್ ಟೀಮ್ ಲಿಂಗಾಯತ ಸಭೆ ನಡೆಸಿದೆ. ಆ ಸಭೆಯಲ್ಲಿ ಯಡಿಯೂರಪ್ಪ ಹಠಾವೋ, ಬಿಜೆಪಿ ಬಚಾವೋ ಎಂದು ಘೋಷಣೆ ಕೂಗಿದ್ದಾರೆ. ಬಿಎಸ್ವೈ ಬಿವೈವಿ ಇಲ್ಲದಿದ್ರೆ ಗೆಲ್ತೇವೆ ಎಂದು ಯತ್ನಾಳ್ ಹೇಳಿದ್ದಾರೆ. ಯಾವಾಗ ಲಿಂಗಾಯತ ವಾರ್ ಮುನ್ನೆಲೆಗೆ ಬಂತು, ವಿಜಯೇಂದ್ರ ಕೂಡ ಯತ್ನಾಳ್ ಟೀಮ್ ವಿರುದ್ಧ ಲಿಂಗಾಯತ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಅಂದ್ರೆ ರಾಜ್ಯದ ಪ್ರಬಲ ಲಿಂಗಾಯತ ಸ್ವಾಮೀಜಿಗಳ ಭೇಟಿ ಮಾಡ್ತಿದ್ದಾರೆ. ಬಿಎಸ್ ಯಡಿಯೂರಪ್ಪ ಹುಟ್ಟುಹಬ್ಬ ನೆಪದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗ್ತಿದ್ದಾರೆ. ಇನ್ನು ಯತ್ನಾಳ್ ಟೀಮಿನ ಪ್ಲಾನ್ ಏನ್ ಗೊತ್ತಾ? ವಿಜಯೇಂದ್ರ ವಿರುದ್ಧ ಹೈಕಮಾಂಡ್ಗೆ ಯತ್ನಾಳ್ ಟೀಮ್ ದೂರು ನೀಡ್ತಿರೋದೇನು? ನಾಯಕತ್ವ ಪಡೆಯಲು ಏನೆಲ್ಲ ಪ್ಲಾನ್ ಮಾಡ್ತಿದ್ದಾರೆ ಅಂತೀರಾ? ಅದನ್ನು ನಿಮ್ಮ ಮುಂದಿಡ್ತಿದ್ದೀವಿ ನೋಡಿ. ವಿಜಯೇಂದ್ರ ಬಿಟ್ಟು ಮೂವರಲ್ಲಿ ಯಾರಿಗಾದ್ರೂ ನಾಯಕತ್ವ ಕೊಡಿ. ಆ ಮೂವರು ನಾಯಕರು ಯಾರಂದ್ರೆ ಸೋಮಣ್ಣ, ಬೊಮ್ಮಾಯಿ, ಯತ್ನಾಳ್ ಅಂತ ರೆಬಲ್ ಟೀಮ್ ಪ್ರಸ್ತಾಪ ಮಾಡಿದೆ. ಆದ್ರೆ ತಮ್ಮ ಹೆಸರು ಮುನ್ನೆಲೆಗೆ ಬಂದ್ರು ಸೋಮಣ್ಣ ಮತ್ತು ಬೊಮ್ಮಾಯಿ ಮೌನಕ್ಕೆ ಶರಣಾಗಿದ್ದಾರೆ. ಬಸವರಾಜ ಬೊಮ್ಮಾಯಿ ಮತ್ತು ಸೋಮಣ್ಣ ಗಪ್ಚುಪ್ಪಾಗಿದ್ದು ಬಲ ಆಧಾರದ ಮೇಲೆ ನಾಯಕತ್ವ ಪಡೆಯಲು ಯತ್ನಾಳ್ ಪ್ಲಾನ್ ಮಾಡಿದ್ದಾರೆ. ಲಿಂಗಾಯತ ವಾರ್ಗಿಳಿದಿರೋ ಯತ್ನಾಳ್ ಅಂಡ್ ಟೀಮ್ ಫುಲ್ ಕಾನ್ಫಿಡೆನ್ಸ್ ನಲ್ಲಿದೆ. ವಿಜಯೇಂದ್ರ ಅಂಡ್ ಟೀಮ್ ಬೇರೆ ಲೆವೆಲ್ನಲ್ಲಿ ತಯಾರಿ ನಡೆಸ್ತಿದೆ. ಈ ಲಿಂಗಾಯತ ವಾರ್ನಲ್ಲಿ ಗೆದ್ದವರೇ ಕಮಲ ನಾಯಕರಾದ್ರೂ ಅಚ್ಚರಿ ಪಡುವಂತಿಲ್ಲ.